ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸಳ್ಳಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಯಾವುದೇ ಥರದ ವೀಡಿಯೋ ಮಾಡಿಲ್ಲ, ಯಾಕಂತಂದರೆ ಅದೇ ಬೋರಿಂಗ್ ಹೈವೇ. ಸೊ ಹಾಗಾಗಿ ಸಕಲೇಶ್ಪುರದಿಂದ ಕ್ಯಾಮ್ರಾ ಆನ್ ಮಾಡಿಕೊಂಡು ಇಲ್ಲಿಂದ ವೀಡಿಯೋ ಮಾಡೋಣ ಯೋಚನೆಯಲ್ಲಿ ಬಂದಿದ್ದೀನಿ. ಕೊನೆವರೆಗೂ ವೀಡಿಯೋ ನೋಡಿ. ಕೆಲವೊಂದು ಡ್ರೋನ್ ಶಾಟ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಆಲ್ಮೋಸ್ಟ್ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಸನ್ರೈಸ್ ಆಗಿದೆ ಅಂತ ಕಾಣುತ್ತೆ. ಸೊ ಸ್ವಲ್ಪ ಸನ್ರೈಸ್ದು ಡ್ರೋನ್ ಶಾಟ್ ತೊಗೊಳ್ಳೋಣ ಹೇಗೆ ಕಾಣುತ್ತೆ ಅಂತ. ಸಕಲೇಶ್ಪುರ ಕೆಲವೇ ದೂರ ಇದೆ, ಅಂದರೆ ಒಂದು 10-15 ಕಿಲೋಮೀಟರ್ ಇದೆ ಅನ್ನೋ ಅಷ್ಟರಲ್ಲಿ ಒಂದು ಲೆಫ್ಟಿಗೆ ಒಂದು ರೋಡ್ ಆಗುತ್ತೆ. ಇಲ್ಲಿಂದ ಒಂದು 30 to 40 ಕಿಲೋಮೀಟರ್ಸ್ ಹೋದರೆ ನಮಗೆ ಹೊಸಳ್ಳಿಯಿಂದ ಜಾಗ ಸಿಗುತ್ತೆ. ಈ ಕರ್ವ್ ರೋಡಲ್ಲಿ ಬೈಕ್ ಓಡಿಸೋದೇ ಒಂದು ಮಜಾ ಅಂತ ಹೇಳ್ಬೋದು, ಯಾಕೆಂದರೆ ಅಷ್ಟು ಖುಷಿ ಕೊಡುತ್ತೆ. ಸುತ್ತಮುತ್ತ ಗ್ರೀನರಿ, ಕಾಫಿ ತೋಟಗಳು ಎಲ್ಲ ಒಂದು ನೋಡೋಕ್ಕೆ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ಸಂತೋಷ. ದಾರಿಯಲ್ಲಿ ಹೋಗುವ ಒಂದು ಜಾಗ ಕಾಣಿಸ್ತಾ ಇದೆ, ಅದನ್ನೇ ಒಳಗೆ ಒಂದು ನೋಡೋಣ ಏನಿದೆ ಅಂತ ಈ ಜಾಗದಲ್ಲಿ. ಅದು ದೇವಸ್ಥಾನನೋ ಏನೋ ಗೊತ್ತಿಲ್ಲ, ಇದು ಒಟ್ಟಿನಲ್ಲಿದೆ. ಟ್ರೈ ಮಾಡುವ ಒಂದು ಕೆಳಗಡೆ ಹೋಗಿ. ಮೋಸ್ಟ್ಲಿ ಇದು ಮೇಲೆ ಹೋಗ್ತಕ್ಕಂಥ ಜಾಗಕ್ಕೆ ಹೋಗ್ತಾ ಇರಬೇಕು ಅನ್ಸುತ್ತೆ ರೋಡು. ಹೋಗ್ಬೇಕಾಗಿರೋ ಜಾಗಕ್ಕೆ ಬಿಟ್ಟು ಬೇರೆ ಜಾಗಕ್ಕೆ ಬಂದಂತ ನಾವೇ ಪುಣ್ಯವಂತರು. ಓ ಮೈ ಗಾಡ್. ಎಷ್ಟೇ ಜಾಗ ಹೋಗುತ್ತಾ ಏನೋ ಗೊತ್ತಿಲ್ಲ. ಬೇಡ, ವಾಪಸ್ ಆಗೋಣ. ಅಷ್ಟೇ ಅಲ್ಲಿರೋದು. ಹುಲ್ಲಾಕೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಾವು ನೋಡಿದ್ರೆ ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲೊಂದು ಜಾಗ ಇದೆ, ಇಲ್ಲ ಅಲ್ಲೂ ಕ್ಲೋಸ್ ಮಾಡಿದ್ದಾರೆ. ಜಾಗದಲ್ಲಿ ಏನಿಲ್ಲ ನೋಡುವಂಥದ್ದು ಒಂದು ಮರ ಇದೆ. ಬೈಕ್ನ ತುಂಬ ದೂರದಿಂದ ಓಡಿಸ್ಕೊಂಡ್ಬಂದು ಫ್ರೆಶ್ ಏನಾದರೂ ಬೇಕಂತ ಹೇಳಿದರೆ ಒಂದಿಷ್ಟು ಅದ್ರ ಒಳಗಡೆ ಹೋಗಿ ಕೂತ್ಕೊಳ್ಳೋಕ್ಕೆ ಜಾಗ ಇದೆ, ಕೂತ್ಕೊಂಡು ಬರ್ಬೋದು. ಯಾವುದಾದ್ರೂ ಈ ಕಡೆ ಬಂದಾಗ ಟ್ರೈ ಮಾಡಿ. ಒಂಥರ ಚೆನ್ನಾಗಿದೆ ಜಾಗ, ಪ್ರೈವೇಟ್ ಜಾಗ ಅನಿಸುತ್ತೆ. ಅಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಹೊಸಳ್ಳಿ ವ್ಯೂ ಪಾಯಿಂಟ್ ನೋಡೋದು ಯಾವ ಕಡೆಗೆ ಅಂತ ಗೊತ್ತಿಲ್ಲ. ಕೇಳುವ ಅವ್ರನ್ನ. ಸರ್, ವ್ಯೂ ನೋಡೋದು ಯಾವ ಕಡೆಗೆ? ಬೆಟ್ಟದ ಮೇಲೆ ಹೋಗ್ಲಿಕ್ಕೆ? ಹಾಂ ಹಾಂ. ಅಲ್ಲ, ಇದು ಎರಡು ಕಡೆ ಹೋಗ್ತದಾ ಅಥವಾ ಎಂತ ಅಂಕಲ್? ಅಲ್ಲ, ಆ ಕಡೆಯಿಂದ ಬಂದ್ರೆ ಇಲ್ಲಿಗೆ ಬರ್ತದಾ? ಹೌದಾ? ಹಾಂ ಹಾಂ ಹಾಂ. ಆಗ ಹೀಗೆ ಹೋಗ್ತಾನೆ. ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ಇದೇ ಹೊಸಳ್ಳಿ ಅನ್ನೋ ಊರು. ಈ ಊರಿನ ಹಿಂಭಾಗದಲ್ಲಿರೋದೇ ಅಂತದೆ ಬೆಟ್ಟ, ಅದು ವ್ಯೂ ಪಾಯಿಂಟ್ ಟಾಪರ್
ಟಾಪರ್ಗೂ ಹೋಗುತ್ತೆ. ಅಲ್ಲಿ ಟವರ್ ಅಂತ ಹೇಳ್ತಾರೆ. ಈ ಊರೆಲ್ಲ ಮುಗಿಸಿ ಮುಂದೆ ಹೋದರೆ ಬೆಟ್ಟ ಹತ್ತಿದ ನಂತರ ಸಿಗುವಂಥದ್ದು ಹೊಸಳ್ಳಿ. ಕೂಡ ಸಿಮೆಂಟ್ ರೋಡ್ ತುಂಬ ಚೆನ್ನಾಗಿತ್ತು. ಮುಂದಕ್ಕೆ ಆಫ್ ರೋಡ್ ಶುರು ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಆಫ್ ರೋಡ್. ಸ್ವರ್ಗ. ಟ್ರೈ ಮಾಡುವ ಮೇಲ್ತನ ಹೋಗಿ. ಇನ್ನು ಸ್ವಲ್ಪ ಫಾಗ್ ಇದ್ದಿದ್ರೆ ಸಕ್ಕತ್ತಾಗಿರೋದು. ಆಲ್ರೆಡಿ ಯಾರೋ ಕಾರಲ್ಲಿ ಬಂದಿದ್ದಾರೆ. ಕಾರೆಲ್ಲ ನಿಲ್ಲಿಸಿ ಟ್ರಕ್ ಮಾಡ್ತಾ ಇದ್ದಾರೆ. ಒಂದು ಬೈಕು, ಹಂಗಾಗಿ ಮೇಲದು ತಗೊಂಡೋಗೋಣ, ನೋಡೋಣ ರೋಡ್ ಹೇಗಿದೆ ಅಂತ. ಆಫ್ ರೋಡ್ ಸ್ಟಾರ್ಟೆಡ್. ಧೂಳು ಹರಿಯುವ ನೀರು. Get on. ಬಂದಿದೆ ಅನ್ಸುತ್ತೆ ನೋಡಿ. ಎಲ್ಲ ಇಲ್ಲಿ ಗಾಡಿ ಹೋಗೋಕ್ಕಾಗದೇ ಇರೋ ಥರ ಗುಂಡಿ ಬಿದ್ದುಬಿಟ್ಟಿದ್ದಾವೆ. ಇದು ಫುಲ್ ಆಫ್ ರೋಡ್ ಟ್ರಯಲ್ಲು. ಅರ್ಧ ಹತ್ತಿದ್ದೀವಿ. ಅಯ್ಯೋ, ಟೆಕ್ನಿಕಲಿ ಕೇರ್ಫುಲ್ ಆಗಿ ಇರಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ. ಕೂತ್ಕೊಂಡ್ಯಾ? ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದನ್ನು ಕ್ಲೋಸ್ ಮಾಡಿದ್ರು, ಬಿಡ್ತಿರ್ಲಿಲ್ಲ. ಇಲ್ಲೇ ಲಾಸ್ಟ್ ಇದ್ದಿದ್ದು. ಹಿಮಾಲಯನಲ್ವ, ಟ್ರೈ ಮಾಡಿ. ಇಲ್ಲ ಆಗಲ್ಲ, ಏನು ಗೊತ್ತಾ, ಅಲ್ಲಿ ಫುಲ್ಲು ಆ್ಯಕ್ಚುಲಿ ಏನೂ ಇಲ್ಲ, ಅಲ್ಲಿ 100% ಸ್ಪೀಡ್ ಆಗುತ್ತೆ. ಅಲ್ಲಿ ಒಂದು ಯಾರಾದರೂ ಇಬ್ಬರು ಇಟ್ಕೊಂಡು ಹತ್ತಿಸ್ಬೇಕಷ್ಟೆ. ಆ ಥರ ಅಲ್ಲಿಂದ ಅವ್ರು ಮಾಡ್ಕೊಂಡ್ಬಂದು ನಾವು ಬಂದ್ವಿ. ಬೆಟ್ಟದ ಮೇಲೆ ಬೈಕ್ ತೊಗೊಂಡೋಗೋದು ಕಷ್ಟ ಅಂತ ಇಲ್ಲಿ ಬೈಕರ್ ಬ್ರದರ್ಸ್ ಫ್ರೆಂಡ್ಸ್ಗಳಿಂದ ತೊಗೊಂಡೋಗ್ತಾ ಇದ್ದೀವಿ ಮೇಲೆ. ಇಲ್ಲೊಂದು ಕಡೆ ಮಾತ್ರ ತುಂಬ ಸ್ಕಿಡ್ ಆಗುತ್ತೆ, ಅಲ್ಲಿ ಮಾತ್ರ ಹೆಲ್ಪ್ ತೊಗೊಂಡ್ರೆ ಅದೊಂದು ಸ್ಟ್ರೆಚ್ ಪಾಸ್ ಆದರೆ ನಮಗೆ ಈಸಿಯಾಗಿ ಹೋಗ್ಬೋದು ಈ ಸಿಚುವೇಶನಲ್ಲಿ. ಸರ್ ಅಲ್ಲಿವರೆಗೂ ಹೋಗ್ತೀನಿ ಬಿಡಿ, ಬರುತ್ತೆ ಬಿಡಿ.
ತರ್ತೀರಾ ನೀವು ಸರ್? ತರ್ತೀರಾ? ಬೈಕ್ ತರ್ತೀರಾ? ಹಾಕ್ಬರ್ತೀರಾ? ಓಕೆ, ಮೇಲೆ ಸಿಗ್ತಾನೆ. ವ್ಯೂ ಇದೇ ಹೊಸಳ್ಳಿ ಬೆಟ್ಟ. ಥರದೇನೋ ತಂದಿದ್ದೀವಿ, ಇಳಿಸೋದಿರೋದು. ಫೈನಲಿ ಹೊಸಳ್ಳಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನೋಡಿ, ಇದೆ ಟಾಪಿಂದ ಹೊಸಳ್ಳಿ ಈ ಥರ ಕಾಣುತ್ತೆ. ಹಾಗೆ ಡ್ರೋನ್ ಶಾಟ್ ತೊಗೊಳ್ಳೋಣ ಬನ್ನಿ. ಡ್ರೋನಲ್ಲಿ ಹೇಗೆ ಕಾಣುತ್ತೆ, ಇಲ್ಲಿಂದ ಶುರು ಮಾಡಿದ್ದು ನಾವು ಎಲ್ಲ ತೋರಿಸ್ತೀನಿ. ಸ್ಟಾರ್ಟಿಂಗ್ ಎಲ್ಲಿ ಶುರು ಆಗುತ್ತೆ ಅಂದರೆ ನಾವು ಬಂದಿದ್ದ ರೋಡು ಎಲ್ಲ ಡ್ರೋನಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದನೇ ಸ್ಟಾರ್ಟಿಂಗ್ ಶುರುವಾಗೋದು. ಅಲ್ಲಿಂದ ಮೇಲೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇದಿಷ್ಟು ಹೊಸಳ್ಳಿ ಬೆಟ್ಟ. ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಮೂಕನಮನೆ ಕಡೆಗೆ ಹೋಗುತ್ತೆ. ಸೊ ಮೂಕನಮನೆ ಹೇಗಿದೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ಹತ್ರದಲ್ಲೇ ಇರೋ ಒಂದು ರೆಸಾರ್ಟ್ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ 2ನೇ ಎಪಿಸೋಡ್ವರೆಗೂ ಕಾಯ್ತಾ ಇರಿ.
ಬಾಯ್ ಬಾಯ್.